ಒಬ್ಬ ಮಹಿಳೆ ಅಥವಾ ಪುರುಷ ಇತರ ಜನರ ಕಡೆಗೆ ಆಕರ್ಷಿತರಾಗುವುದು ಅವರ ಕೆಲವು ಒಳ್ಳೆಯ ಗುಣಗಳಿಂದಾಗಿ. ಆದರೆ ಚಾಣಕ್ಯ ನೀತಿಯ ಪ್ರಕಾರ ಪುರುಷರ ಕೆಲ ಕೆಟ್ಟ ಅಭ್ಯಾಸಗಳು ಸಹ ಹುಡುಗಿಯರಿಗೆ ಇಷ್ಟವಾಗುತ್ತಂತೆ. ಪುರುಷರಲ್ಲಿರುವ ಇಂತಹ ಅಭ್ಯಾಸಗಳಿಗೆ ಮಹಿಳೆಯರು ಹೆಚ್ಚಾಗಿ ಆಕರ್ಷಿತರಾಗುತ್ತಾರೆ. ಹಾಗಾದರೆ ಅಷ್ಟಕ್ಕೂ ಆ ಅಭ್ಯಾಸ ಯಾವುದು ಅಂತ ನೀವು ತಿಳ್ಕೊಬೇಕಾದ್ರೆ ಚಾಣಕ್ಯ ನೀತಿಯ ಈ ವಿಡಿಯೋವನ್ನು ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ಅಭ್ಯಾಸಗಳು ನೋಡೋಣ. ಕೆಲಸದಲ್ಲಿ ಬ್ಯುಸಿಯಾಗಿರುವ ಗಂಡನನ್ನು ಮಹಿಳೆಯರು ಇಷ್ಟಪಡುತ್ತಾರೆ. ಸಂತೋಷದ ಜೀವನಕ್ಕೆ ಕಠಿಣ ಪರಿಶ್ರಮ ಬಹಳ ಮುಖ್ಯ. ಆದರೆ ಅಂತಹ ವ್ಯಕ್ತಿಯನ್ನು ಮದುವೆಯಾಗುವುದು ಕೂಡ ಕೆಲವೊಮ್ಮೆ ಸುಖ ದಾಂಪತ್ಯ ಜೀವನಕ್ಕೆ ಸಮಸ್ಯೆಯಾಗಬಹುದು. ಏಕೆಂದರೆ ಕೆಲಸವನ್ನು ಗೌರವಿಸುವ ವ್ಯಕ್ತಿ ತನ್ನ ಮನೆಯ ಬಗ್ಗೆ ಬಹಳ ಕಡಿಮೆ ಗಮನ ಹರಿಸುತ್ತಾನೆ. ಆದ್ದರಿಂದ ಅವರು ನಿಮಗೆ ಬಹಳ ಕಡಿಮೆ ಸಮಯವನ್ನು ನೀಡಲು ಸಾಧ್ಯವಾಗುತ್ತದೆ. ಆದರೆ ಚಾಣಕ್ಯನ ಪ್ರಕಾರ ಕೆಲ ಮಹಿಳೆಯರಿಗೆ ಇಂಥವರು ಇಷ್ಟವಾಗುತ್ತಾರಂತೆ. ಸಂಬಂಧದಲ್ಲಿ ಗಂಡ ಅಥವಾ ಪುರುಷರು ಅನಗತ್ಯವಾಗಿ ಹೆಚ್ಚು ಖರ್ಚು ಮಾಡುತ್ತಾರೆ ಮತ್ತು ಅನೇಕ ಮಹಿಳೆಯರು ಇದನ್ನು ಒಳ್ಳೆಯದು ಎಂದು ಪರಿಗಣಿಸುತ್ತಾರೆ. ಹೆಚ್ಚು ಖರ್ಚು ಮಾಡುವ ಹುಡುಗರು ಕೆಲ ಹುಡುಗಿಯರಿಗೆ ತುಂಬಾ ಇಷ್ಟವಾಗುತ್ತಾರಂತೆ. ಆದರೆ ಅದು ಒಳ್ಳೆಯದಲ್ಲ ಎಂಬುದನ್ನು ನೆನಪಿಡಿ. ಈ ಅಭ್ಯಾಸ ನಿಮ್ಮ ಭವಿಷ್ಯದ ಅಭಿವೃದ್ಧಿಗೆ ಬಹಳ ದೊಡ್ಡ ಪೆಟ್ಟು ಬೀಳಬಹುದು. ಚಾಣಕ್ಯ ನೀತಿಯ ಪ್ರಕಾರ ಗಂಡ ಹೆಂಡತಿ ಯಾವಾಗಲೂ ಪರಸ್ಪರರ ಬಗ್ಗೆ ಯೋಚಿಸುವುದು ಒಳ್ಳೆಯದು. ಆದರೆ ಅತಿಯಾಗಿ ಚಿಂತಿಸುವುದು ಅಪಾಯಕಾರಿಯೂ ಆಗಿರಬಹುದು. ಏಕೆಂದರೆ ಇದು ದಂಪತಿಗೆ ತಮ್ಮದೇ ಆದ ಜಾಗವನ್ನು ನೀಡುವುದಿಲ್ಲ. ಅಲ್ಲದೆ ಈ ಚಿಂತೆ ಕಾಲಾನಂತರದಲ್ಲಿ ಅನಪೇಕ್ಷಿತವಾಗುತ್ತದೆ. ಇದು ಸಂಬಂಧದಲ್ಲಿ ಬಿರುಕು ಉಂಟು ಮಾಡುತ್ತದೆ. ಪುರುಷರು ಮದುವೆಯ ನಂತರ ಅಥವಾ ಮೊದಲು ತಮ್ಮ ಕುಟುಂಬಗಳನ್ನು ನಿರ್ಲಕ್ಷಿಸುತ್ತಾರೆ. ಕೆಲ ಮಹಿಳೆಯರು ಈ ಅಭ್ಯಾಸಗಳನ್ನು ತುಂಬ ಒಳ್ಳೆಯದು ಎಂದು ಪರಿಗಣಿಸುತ್ತಾರೆ. ಆದರೆ ಈ ರೀತಿ ಮಾಡುವುದು ತಪ್ಪು. ಏಕೆಂದರೆ ಒಬ್ಬಾಕೆಗಾಗಿ ಇಡೀ ಕುಟುಂಬವನ್ನು ನಿರ್ಲಕ್ಷಿಸಿದರೆ ಮುಂದೊಂದು ದಿನ ನಿಮ್ಮ ಜೊತೆ ಯಾರೂ ಇಲ್ಲದಂತಾಗಬಹುದು. ಹೆಂಡತಿ ಮುಂದೆ ಮಾತ್ರ ನಿಮ್ಮ ಈ ವೀಕ್ನೆಸ್ ಬಿಟ್ಟು ಕೊಡಬೇಡಿ. ಯಾವುದೇ ಸಂಬಂಧವು ಶಾಶ್ವತವಾಗಿ ಉಳಿಯಲು ಮತ್ತು ಸಂತೋಷವಾಗಿರಲು ನೀವು ಚಾಣಕ್ಯ ಸೂಚಿಸಿದ ಕೆಲವು ಅಭ್ಯಾಸಗಳನ್ನು ಅನುಸರಿಸಬೇಕು. ಸಂಬಂಧವನ್ನು ಉಳಿಸಿಕೊಳ್ಳುವ ಅಭ್ಯಾಸಗಳು ಯಾವುವು ಎಂದು ತಿಳಿಯೋಣ ಬನ್ನಿ. ನಿಮ್ಮ ದೌರ್ಬಲ್ಯಗಳ ಕುರಿತು ನಿಮ್ಮ ಸಂಗಾತಿಗೆ ಎಂದಿಗೂ ಹೇಳಬೇಡಿ ಎಂದಿದ್ದಾರೆ ಚಾಣಕ್ಯರು. ಏಕೆಂದರೆ ಆಕೆ ಅದನ್ನು ನಿಮ್ಮ ವಿರುದ್ಧ, ನಿಮ್ಮ ದೌರ್ಬಲ್ಯವನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸಬಹುದು. ಅದು ಸಂಸಾರದಲ್ಲಿ ವ್ಯತಿರಿಕ್ತ ಪರಿಣಾಮವನ್ನು ಕೂಡ ಉಂಟು ಮಾಡಬಹುದು. ಅವಮಾನವಾದರೆ ಹೆಂಡತಿಗೂ ಹೇಳಬಾರದು. ಆಚಾರ್ಯ ಚಾಣಕ್ಯರ ಪ್ರಕಾರ ನಿಮಗೇನಾದರೂ ಅಪಮಾನವಾದರೆ ಅದನ್ನು ಪತ್ನಿಯಿಂದ ಮುಚ್ಚಿಡಬೇಕಂತೆ. ಏಕೆಂದರೆ ಭವಿಷ್ಯದಲ್ಲಿ ಅವಳು ಆ ಅವಮಾನವನ್ನು ನಿಮಗೆ ನೆನಪಿಸುವ ಮತ್ತು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಸಮಯ ಬರಬಹುದು. ಹಾಗಾಗಿ ಹೇಳಬೇಡಿ ಎಂದಿದ್ದಾರೆ. ನೀವು ಮಾಡುವ ದಾನ. ಬಲಗೈಯಿಂದ ಕೊಟ್ಟ ದಾನ ಎಡಗೈಗೆ ತಿಳಿಯಬಾರದು ಎಂದು ಹೇಳಲಾಗುತ್ತದೆ. ಮಾತ್ರವಲ್ಲ, ನೀವು ಮಾಡಿದ ದಾನದ ಕುರಿತು ನಿಮ್ಮ ಹೆಂಡತಿಗೂ ಹೇಳಬಾರದಂತೆ. ಏಕೆಂದರೆ ಇದು ನಿಮ್ಮ ನಡುವಿನ ಜಗಳಕ್ಕೂ ಕಾರಣವಾಗಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಚಾಣಕ್ಯ ನೀತಿಯ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇಂತಹ ಇನ್ನೂ ಹೆಚ್ಚು ಚಾಣಕ್ಯ ನೀತಿಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು.